ಫಸ್ಟ್ ಆಫ್ ಆಲ್ ನಾನು ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ, ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ, ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿಯವರು ಕುಡಿದ ನಿಶೆಯಲ್ಲಿ ಇದ್ರು ಆ ಟೈಮಲ್ಲಿ. ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾದಕ ವಸ್ತುಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿ, ಕೊನೆಗೂ ಬಯಲಾಯಿತು ಅಸಲಿ ಸತ್ಯ. ಪೊಲೀಸ್ ಕಮಿಷನರ್ ಖಡಕ್ ಎಚ್ಚರಿಕೆ, ದುನಿಯಾ ವಿಜಯ್ಗೆ ಸಂಕಷ್ಟವೋ ಅಥವಾ ಗೆಲುವೋ? ಏನಿದು ಅಪ್ಡೇಟ್? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 2-3 ದಿನಗಳಿಂದ ಒಬ್ಬ ವ್ಯಕ್ತಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹರಿದಾಡ್ತಾ ಇತ್ತು. ಅದಕ್ಕೆ ಬೇಕಾದಂತ ಟ್ಯಾಗ್ ಇತ್ತು, ಅದಕ್ಕೆ ಬೇಕಾದಂತ ಹೆಡ್ಲೈನ್ ಇತ್ತು, ಮತ್ತು ಆ ವ್ಯಕ್ತಿಯನ್ನ ಅನೇಕ ನೆಟ್ಟಿಗರು ಇವನೊಬ್ಬ ಮಾದಕ ವ್ಯಸನಿ, ಇವನು ಡ್ರಗ್ಸ್ ಸೇವನೆ ಮಾಡಿದ್ದಾನೆ, ಇವನು ಗಾಂಜಾ ಸೇವನೆ ಮಾಡಿದ್ದಾನೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಕರ್ನಾಟಕಕ್ಕೆ ಹೊಸದೊಂದು ಡ್ರಗ್ ಬಂದಿದೆ, ಜೊತೆಗೆ ಆ ಡ್ರಗ್ ತೆಗೆದುಕೊಂಡ್ರೆ ಹೀಗೆ ವ್ಯಕ್ತಿ ಅಲ್ಲಾಡ್ತಾ ನಿಂತು ಬಿಡ್ತಾನೆ ರೋಡ್ ಮಧ್ಯದಲ್ಲಿರುವಂತ ಹ್ಯಾಶ್ ಟ್ಯಾಗ್ ನೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಅದನ್ನ ನೋಡಿದಂತ ಸಿನಿಮಾ ಸ್ಟಾರ್ ಆದಂತ ದುನಿಯಾ ವಿಜಯ್ ಅವರು ಕೂಡ ಆ ವಿಡಿಯೋವನ್ನ ಹಂಚಿಕೊಂಡು ತಮ್ಮ ಸಾಮಾಜಿಕ ಜಾಲತಾಣ ಹಂಚಿಕೊಂಡು ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆ ಅಭಿಪ್ರಾಯವನ್ನು ಹೇಳ್ತಾ ಹೋದ್ರೆ, ನಾನು ಭೀಮಾ ಎನ್ನುವಂತ ಸಿನಿಮಾದಲ್ಲಿ ಗಾಂಜಾ ಮತ್ತು ಬೇರೆ ಬೇರೆ ಮಾದಕ ವ್ಯಸನಗಳ ಬಗ್ಗೆ, ಮಾದಕ ಒಂದು ವಸ್ತುಗಳ ಬಗ್ಗೆ ಸಿನಿಮಾದಲ್ಲಿ ತೋರಿಸಿದ್ದೆ. ಆದ್ರೆ ಇದೀಗ ಹೊಸದೊಂದು ಡ್ರಗ್ಸ್ ಬಂದಿದೆ, ಮಾದಕ ವ್ಯಸನ ಬಂದಿದೆ. ಅದೇನಂದ್ರೆ ಈ ಜೋಂಬಿ ಡ್ರಗ್ ಅನ್ನುವುದು ಈಗ ಹೊಸದಾಗಿ ಕರ್ನಾಟಕದ ಕಾಲಿಟ್ಟಿದೆ. ಹೀಗೆ ಜೋಂಬಿ ಡ್ರಗ್ ಅನ್ನ ಸೇವನೆ ಮಾಡಿದಂತ ವ್ಯಕ್ತಿ ಹೀಗೆ ರೋಡ್ ಮಧ್ಯದಲ್ಲಿ ಅಲ್ಲಾಡ್ತಾ ನಿಂತ್ಕೊಬಿಟ್ಟಿದೆ. ನನಗೆ ಏನು ಅರ್ಥ ಆಗ್ತಿಲ್ಲ. ಇದು ಜೋಂಬಿ ಡ್ರಗ್ ನ ಒಂದು ಪರಿಣಾಮ. ಇದರ ಬಗ್ಗೆ ಪೊಲೀಸ್ ಇಲಾಖೆಯವರು ಗಮನ ಹರಿಸಬೇಕು ಮತ್ತು ಸತ್ಯಾಸತ್ಯತೆಯನ್ನು ತಿಳಿಸಬೇಕು. ಒಂದು ವೇಳೆ ಜೋಂಬಿ ಡ್ರಗ್ ತೆಗೆದುಕೊಂಡಿದ್ರೆ ಅದು ಎಲ್ಲಿಂದ ಬಂತು ಎನ್ನುವುದನ್ನು ಪತ್ತೆ ಹಚ್ಚಬೇಕು. ಜೊತೆಗೆ ಇಲ್ಲ ಅಂದ್ರೆ ಈ ಸುದ್ದಿ ಯಾಕೆ ಹರಿದಾಡ್ತಿದೆ ಅನ್ನೋದು ಕೂಡ ಜನರಿಗೆ ತಲುಪಬೇಕು. ಜೊತೆಗೆ ಪೋಷಕರಾದಂಥವರು ತಮ್ಮ ಮಕ್ಕಳ ಮೇಲೆ ನಿಗಾ ಇಡಬೇಕು. ಎಲ್ಲಿಗೆ ಹೋಗ್ತಾರೆ, ಯಾರ ಜೊತೆ ಇರ್ತಾರೆ ಮತ್ತು ಬರುವಾಗ ಹೇಗೆ ಬರ್ತಾರೆ ಎನ್ನುವಂತ ಒಂದು 2 ನಿಮಿಷಗಳ ವಿಡಿಯೋವನ್ನ ಮಾಡಿ ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡ್ಕೋತಾರೆ. ಇದು ಹೇಗ್ ಬಂತು, ಈ ಜೋಂಬಿ ಡ್ರಗ್ ಅನ್ನೋದು ಹೇಗ್ ಬಂತು, ಯಾರು ತೆಗೆದುಕೊಂಡು ಬಂದ್ರು ಅಥವಾ ಯಾರು ಇವರಿಗೆ ಸಪ್ಲೈ ಮಾಡಿದ್ರು ಅಂತ ಒಂದು ಮಹತ್ವದ ಮನವಿಯನ್ನ ಕೂಡ ಮಾಡ್ತಾರೆ. ಆದ್ರೆ ಅವರು ನೇರವಾಗಿ ಆ ವಿಡಿಯೋವನ್ನ ಪೊಲೀಸ್ ಕಮಿಷನರ್ಗೆ ಕಳಿಸಬಹುದಿತ್ತು. ಆದ್ರೆ ಅವರು ಆ ವಿಡಿಯೋವನ್ನ ಹಂಚಿಕೊಂಡು ಅದಾದ ನಂತರ ತಮ್ಮ ವಿಡಿಯೋವನ್ನ ಸಾಮಾಜಿಕ ಜಾಲತಾಣ ಹಂಚ್ಕೊಂಡು ಬಿಡ್ತಾರೆ. ಇದು ದುನಿಯಾ ವಿಜಯ್ ಅವರು ಹಂಚಿಕೊಂಡ ನಂತರ ಪೊಲೀಸ್ ಕಮಿಷನರ್ ಅವರ ಕಚೇರಿ ಕೂಡ ಗಮನಿಸುತ್ತೆ. ಅದಾದ ನಂತರ ಪೊಲೀಸ್ ಕಮಿಷನರ್ ಅಂದ್ರೆ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಇದರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಬೇಕು ಎನ್ನುವ ಒಂದು ವಿಚಾರವಾಗಿ ತಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನ ಕೂಡ ಕೊಡ್ತಾರೆ. ಅದಾದ ನಂತರ ಕೆಲವು ಗಂಟೆಗಳಲ್ಲಿ ಅದರ ಸತ್ಯಾಸತ್ಯತೆ ಬಯಲಾಗುತ್ತೆ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಅಂದ್ರೆ ನಿಟ್ಟೆ ಯಲಹಂಕದ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹತ್ರ ಆ ವ್ಯಕ್ತಿಯನ್ನ ಹಿಡ್ಕೊಂಡು ಬರ್ತಾರೆ ಮತ್ತು ಆ ವ್ಯಕ್ತಿ ಸಿಗ್ತಾನೆ. ಆ ಸಿಕ್ಕ ವ್ಯಕ್ತಿಯನ್ನ ಮೆಡಿಕಲ್ ರಿಪೋರ್ಟ್ಗೆ ಕಳಿಸಿದಾಗ ಮತ್ತು ಮೆಡಿಕಲ್ ಚೆಕ್ ಮಾಡಿದಾಗ ಅಲ್ಲಿ ಒಂದು ವಿಷಯ ಅರ್ಥ ಆಗುತ್ತೆ. ನೋ ನಾರ್ಕೋಟಿಕ್ ಆರ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ವೇರ್ ಡಿಟೆಕ್ಟೆಡ್. ಅಂದ್ರೆ ಆ ವ್ಯಕ್ತಿಯಲ್ಲಿ ಯಾವುದೇ ಒಂದು ಮಾದಕ ವ್ಯಸನದ ಒಂದು ಅಂಶ ಇರಲಿಲ್ಲ, ಜೊತೆಗೆ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಕೂಡ ಇರಲಿಲ್ಲ. ಆದ್ರೆ ಏನಾಗಿತ್ತಂದ್ರೆ ಅವನಿಗೆ ಆರ್ಥ್ರೈಟಿಸ್ ಎನ್ನುವಂತ ಒಂದು ಕಾಯಿಲೆ ಇತ್ತು. ಆ ಕಾಯಿಲೆಗೆ ಅದಕ್ಕೆ ಬೇಕಾದಂತ ಮಾತ್ರೆ ಕೂಡ ಇತ್ತು. ಆದ್ರೆ ಆ ಮಾತ್ರೆ ತೆಗೆದುಕೊಳ್ತಾ ಆ ವ್ಯಕ್ತಿ ಮದ್ಯ ವ್ಯಸನಿ ಆಗಿರೋದ್ರಿಂದ ಹೀಗೆ ಅವನಿಗೆ ಕಂಟ್ರೋಲ್ ತಪ್ಪಿ ರೋಡ್ ಮಧ್ಯೆ ನಿಂತ್ಕೊಳ್ಳುವಂತ ಆಯಿತು. ಜೊತೆಗೆ ಅವನು ಸ್ವಲ್ಪ ಮಜಾ ಮಾಡ್ಲಿಕ್ಕೆ, ಲೈವ್ಲಿಹುಡ್ ಆಗಿ ಅಡ್ಡಾಡ್ಲಿಕ್ಕೆ 3 ತಿಂಗಳಿಂದ ಬೆಂಗಳೂರಿಗೆ ಬಂದಿದ್ದ. ಜೊತೆಗೆ ಅದರ ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದೇವೆ ಎನ್ನುವಂತ ಒಂದು ಮಾತನ್ನ ಇದೀಗ ಸೀಮಂತ್ ಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ ಖಡಕ್ ಎಚ್ಚರಿಕೆ ಏನಂದ್ರೆ, ಸುಖ ಸುಮ್ನೆ ಇಂಥ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿತೌಟ್
ಪ್ರೂಫ್ ಅಥವಾ ಯಾವುದೇ ಒಂದು ಆಧಾರವಿಲ್ಲದೆ ಯಾವುದನ್ನು ಕೂಡ ಹಂಚ್ಕೋಬಾರ್ದು. ಯಾಕಂದ್ರೆ ನಾವು ಕರ್ನಾಟಕವನ್ನ ಮದ್ಯ ವ್ಯಸನಿ ಅಂದ್ರೆ ಮಾದಕ ವ್ಯಸನಿ ಮುಕ್ತವಾಗಿ ಮಾಡೋದೇ ನಮ್ಮ ಉದ್ದೇಶವಾಗಿದೆ. ಇಂಥ ಒಂದು ರೀತಿಯಲ್ಲಿ ಇರುವಾಗ ಸುಖ ಸುಮ್ಮನೆ ಯಾರ್ದೋ ಒಂದು ವೈಯಕ್ತಿಕ ವಿಡಿಯೋ ಅಥವಾ ಹುಷಾರಿಲ್ಲ ಅಥವಾ ಬೇರೆ ಯಾವುದೋ ಒಂದು ವೈಯಕ್ತಿಕ ವಿಡಿಯೋ ತೆಗೆದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸುಖ ಸುಮ್ಮನೆ ಪೋಸ್ಟ್ ಮಾಡಿ ಅದರಿಂದ ವ್ಯೂಸ್ ಪಡ್ಕೊಳ್ಳುವಂತ ರೀತಿಯಲ್ಲಿ ಈ ಸೋಷಿಯಲ್ ಕಂಟೆಂಟ್ ಅಂದ್ರೆ ಡಿಜಿಟಲ್ ಕ್ರಿಯೇಟರ್ಗಳು ಅಥವಾ ಬೇರೆ ಬೇರೆ ಕ್ರಿಯೇಟರ್ಗಳು ಮಾಡಿದ್ರೆ ಅವರಿಗೆ ನಾವು ತಕ್ಕದಾದಂತ ಶಿಕ್ಷೆಯನ್ನು ಕೂಡ ಕೊಡ್ತೇವೆ ಅನ್ನುವಂತ ಒಂದು ವಾರ್ನಿಂಗ್ ಅನ್ನ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ್ದಾರೆ. ಇದರ ಅರ್ಥ ಇಷ್ಟೇ, ಆ ಯಲಹಂಕದಲ್ಲಿ ಸಿಕ್ಕಂತ ವ್ಯಕ್ತಿ ಅಂದ್ರೆ ಮೀನಾಕ್ಷಿ ಕಾಲೇಜಿನ ಹತ್ರ ಸಿಕ್ಕಂತ ವ್ಯಕ್ತಿ ಮಾದಕ ವ್ಯಸನಿಯಾಗಿರ್ಲಿಲ್ಲ. ಅವನಿಗೆ ಆರ್ಥೈಟಿಸ್ ಎನ್ನುವಂತ ಕಾಯಿಲೆ ಇತ್ತು. ಅದಕ್ಕಾಗಿ ಪೇನ್ ಕಿಲ್ಲರ್ ಅನ್ನ ತೆಗೆದುಕೊಳ್ತಾ ಇದ್ರು. ಅದ್ರ ಜೊತೆಗೆ ಆಲ್ಕೋಹಾಲ್ ಅನ್ನು ಕೂಡ ಸೇವನೆ ಮಾಡಿದಂತ ಕಾರಣಕ್ಕಾಗಿ ಆ ವ್ಯಕ್ತಿಗೆ ಕಂಟ್ರೋಲ್ ತಪ್ಪಿತು. ಆಗ ಕಂಟ್ರೋಲ್ ತಪ್ಪಿದಂತ ವ್ಯಕ್ತಿ ನೋಡಿದಂತ ಅನೇಕರು ವಿಡಿಯೋ ಮಾಡಿಕೊಂಡು ಇದು ಜೋಂಬಿ ಡ್ರಗ್ಸ್ ನ ಪರಿಣಾಮ ಎನ್ನುವಂತ ಒಂದು ವ್ಯತಿರಿಕ್ತವಾದಂತ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತೆ ಮಾಡಿದ್ರು. ಮತ್ತು ಇದು ಜನರಿಗೆ ಒಂದು ಮಿಸ್ಲೀಡಿಂಗ್ ಅಥವಾ ಮಿಸ್ಕನ್ಸೆಪ್ಷನ್ ಅಥವಾ ಬೇರೆ ತಪ್ಪು ಗ್ರಹಿಕೆಗೆ ಕಾರಣವಾಗುತ್ತೆ. ಇಂಥ ವಿಡಿಯೋಗಳು ಮಾಡಬಾರ್ದು. ಇಂಥ ವಿಡಿಯೋಗಳನ್ನ ಮಾಡಿದವರ ಮೂಲವನ್ನ ಕಂಡುಹಿಡಿದು ಅವರಿಗೆ ತಕ್ಕಂತ ಶಿಕ್ಷೆಯನ್ನು ಕೊಡ್ತೀವಿ ಅನ್ನುವಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಬರೋದೇನೆಂದ್ರೆ ದುನಿಯಾ ವಿಜಯಗೆ ಸಂಕಷ್ಟವೋ ಅಥವಾ ಗೆಲುವು, ಈ ಎರಡರಲ್ಲಿ ಯಾವುದು ದುನಿಯಾ ವಿಜಯ್ಗೆ ಗೆಲುವು ಸಿಗ್ತಾ ಅಥವಾ ಸಂಕಷ್ಟ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ತಾ ಇದ್ರೆ ಎರಡೂ ಕೂಡ ಕಷ್ಟ. ಯಾಕಂದ್ರೆ ದುನಿಯಾ ವಿಜಯ್ ಅವರು ಆ ವಿಡಿಯೋವನ್ನು ಹಂಚ್ಕೊಳ್ಬಾರ್ದಿತ್ತು. ಆ ವಿಡಿಯೋ ಸಿಕ್ಕ ಕೂಡಲೇ ಪೊಲೀಸ್ ಕಮಿಷನರ್ ಕಚೇರಿಗೆ ಅದನ್ನು ಟ್ಯಾಗ್ ಮಾಡಿ ಅಥವಾ ವೈಯಕ್ತಿಕ ವಾಟ್ಸಪ್ ನಂಬರ್ಗೆ ಕಳಿಸಬಹುದಿತ್ತು. ಆದರೆ ಅವರು ವಿಡಿಯೋ ಮಾಡಿ ಆ ವ್ಯಕ್ತಿ ಜೋಂಬಿ ಡ್ರಗ್ ತೆಗೆದುಕೊಂಡಿರ್ಬೋದು ಎನ್ನುವಂತ ಮಾಹಿತಿ ಇದೆ. ಆದರೆ ತೆಗೆದುಕೊಂಡಿಲ್ಲ ಅಂದ್ರೆ ಅದನ್ನ ಪೊಲೀಸ್ ಕಮಿಷನರ್ ಅಥವಾ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಮತ್ತು ಸತ್ಯಾಸತ್ಯತೆಯನ್ನು ತಿಳಿಸಬೇಕು ಎನ್ನುವಂತ ಮನವಿಯನ್ನು ಮಾಡ್ಕೊತಾ ಇದ್ರೆ ಒಂದು ಹಂತದಲ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಡಿಯೋವನ್ನ ಎಲ್ಲೋ ಒಂದು ಸಾಮಾಜಿಕ ಜಾಲತಾಣ ಸಿಕ್ಕ ಕಾರಣಕ್ಕಾಗಿ ಅದನ್ನ ತಮ್ಮ ಸಾಮಾಜಿಕ ಜಾಲತಾಣ ಪೋಸ್ಟ್ ಮಾಡಿ ಅವನು ಜೋಂಬಿ ಡ್ರಗ್ಸ್ ತೆಗೆದುಕೊಂಡಿರಬಹುದೇ ಎನ್ನುವಂತ ಒಂದು ಮಾತನಾಡಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ವಧೆ ಮಾಡೋದು ಕೂಡ ಇದೀಗ ಪೊಲೀಸ್ ಇಲಾಖೆಯ ಕೆಂಗಣ್ಣಿಗೆ ಬಿದ್ದಿದೆ. ನಿಮ್ಗೆ ಏನಾದರೂ ಸಾಮಾಜಿಕ ಜಾಲತಾಣದ ಒಂದು ಪೋಸ್ಟ್ ಸಿಕ್ತು, ವಿಡಿಯೋ ಸಿಕ್ತಂದ್ರೆ ಅದನ್ನ ಡೌನ್ಲೋಡ್ ಮಾಡಿ ವೈಯಕ್ತಿಕ ಖಾತೆಗೆ ಕಳಿಸಬಹುದು. ಪೊಲೀಸ್ ಕಮಿಷನರ್ ಅವರ ಒಂದು ವಾಟ್ಸಪ್ಗೆ ಕಳಿಸಬಹುದು ಅಥವಾ ಅವರ ಒಂದು ಇದಕ್ಕೆ ಕಚೇರಿಗೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಕಳಿಸಬಹುದೇ ಹೊರತು ಅದನ್ನ ತಮ್ಮ ಸಾಮಾಜಿಕ ಜಾಲತಾಣ ಹಂಚಿಕೊಂಡು ಅದಕ್ಕೊಂದು 4 ಮಾತನ್ನು ಸೇರಿಸಿ ಆಡಿದಂತ ಮಾತು ಇದೀಗ ದುನಿಯಾ ವಿಜಯ್ ಅವರಿಗೆ ಸಂಕಷ್ಟ ತರುತ್ತೋ ಗೊತ್ತಿಲ್ಲ. ಅದರಿಂದ ಗೆಲುವಾಗಿದೆಯೋ? ಯಾಕಂದ್ರೆ ದುನಿಯಾ ವಿಜಯ್ ಅವರು ಈ ರೀತಿ ಹಂಚಿಕೊಂಡಿಲ್ಲ ಅಂದ್ರೆ ಪೊಲೀಸ್ ಕಮಿಷನರ್ ಅವರು ಅಥವಾ ಪೊಲೀಸ್ ಇಲಾಖೆ ಇತ್ತ ಕಡೆ ಗಮನ ಹರಿಸ್ತಿತ್ತ? ಅದಕ್ಕೂ ಆನ್ಸರ್ ಇಲ್ಲ. ಹಾಗಾಗಿ ದುನಿಯಾ ವಿಜಯ್ ಅವರಿಗೆ ಸಂಕಷ್ಟವೋ ಗೊತ್ತಿಲ್ಲ, ಅವ್ರಿಗೆ ಗೆಲುವಾಯ್ತಾ ಅದು ಕೂಡ ತಿಳಿಲಿಕ್ಕೆ ಆಗಲ್ಲ. ಹಾಗಾಗಿ ಒಂದ್ ವೇಳೆ ದುನಿಯಾ ವಿಜಯ್ ಅವರು ಇಂಥ ಒಂದು ವಿಡಿಯೋ ಹಂಚಿಕೊಂಡಿಲ್ಲ ಅಂದ್ರೆ ಪೊಲೀಸ್ ಕಮಿಷನರ್ ಕಚೇರಿ ತನಕ ತಲುಪ್ತಿತ್ತ, ಅಥವಾ ಪೊಲೀಸ್ ಕಮಿಷನರ್ ಕಚೇರಿ ತಲುಪಿಲ್ಲ ಅಂದ್ರೆ ಅವನೊಬ್ಬ ಜೋಂಬಿ ಡ್ರಗ್ ಅಡಿಕ್ಟರ್ ಅನ್ನೋದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಪ್ರೂವ್ ಆಗ್ತಿತ್ತ? ಎಲ್ಲೂ ಕೂಡ ಈಗ ಕನ್ಫ್ಯೂಷನ್ ಆದಂತಹ ಸ್ಥಿತಿಯಲ್ಲಿದೆ. ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ ಪ್ರಕಾರ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದನ್ನು ಹುಡುಕ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದರೆ. ಹಾಗಾಗಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡವರು ತಪ್ಪಾಗ್ತಾರೆ, ಜೊತೆಗೆ ಅದನ್ನ ಸರ್ಕ್ಯುಲೇಟ್ ಮಾಡಿದ್ರು ಕೂಡ ತಪ್ಪು ಎನ್ನುವಂತ ರೀತಿಯಲ್ಲಿ ಪೊಲೀಸ್ ಕಮಿಷನರ್ ಅವರು ಇದೀಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ದುನಿಯಾ ವಿಜಯ್ ಅವರಿಗೆ ನೋಟಿಸ್ ಬರುತ್ತಾ ಅಥವಾ ದುನಿಯಾ ವಿಜಯ್ ಅವರಿಗೆ ಪ್ರಶಂಸೆಯ ಒಂದು ಪತ್ರ ಬರುತ್ತಾ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.